ನನ್ನ ನೇರ ಪ್ರಶ್ನೆ ಪ್ರತಾಪ್ ಸಿಂಹ ಸರ್ಗೆ. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಸರ್. ಈಗ ಅಲ್ಲಿ ಘಟನೆ ನಡೀತು, ಅಲ್ಲಿ ಯಾರು ಕಲ್ಲೆಸ್ತರು 29 ಜನರಲ್ಲಿ ಒಂದು 22 ಜನ 23 ಜನ ಅರೆಸ್ಟ್ ಮಾಡಿ ಆಗಿದೆ. ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹುಡುಕ್ತಾ ಇದ್ದಾರೆ. ಆದರೆ ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ? ನಮ್ಮ ಸಂಘಟನೆಗಳಿಗಿರ್ಬೋದು, ನಿಮ್ಮ ಬಿಜೆಪಿ ನಾಯಕರಿಗಿರ್ಬೋದು. ಇನ್ನ ಒಂದು ಮಾತು ಕೇಳ್ತೀನಿ, ಆ ಒಂದು ಹೆಣ್ಣು ಮಗಳು ತುಂಬಾ ಟ್ರೋಲ್ ಆಗ್ತಾ ಇದೆ. ಯಾರೋ ಜ್ಯೋತಿಯನ್ನ ಹುಡುಗಿದು, ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ಸರ್ ನನ್ಗೆ 2,000 ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು. ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ. ಆಕೆ ಹೇಳಿದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ, ನನ್ ಮಾತು ಕೇಳಿಸ್ಕೊಳ್ಳಿ. ಆಮೇಲೆ ಅವ್ರು ಕೊಡ್ತಾರೆ ಉತ್ತರ. ಇಲ್ಲ ಪೂರ್ತಿ ಕೇಳಿಸ್ಕೊಳ್ಳಿ. ನನ್ಗೆ ಕೌಂಟರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬದ್ದು ಬಿಡ್ಬೇಕು. ಕಾಂಗ್ರೆಸ್ ಕೊಟ್ಟ 2,000 ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್. ಪೂರ್ತಿ ತಿಳ್ಕೊಂಡು ಬನ್ನಿ. ಆ ಪ್ರಶ್ನೆ ಬಿಟ್ಟು ಮುಂಚೆ ಕೇಳಿದ್ರಲ್ಲ ಅದನ್ನ. ಖಂಡಿತ ಸರ್, ಅವ್ರಿಗೆ 144 ಸೆಕ್ಷನ್ ಇರೋ ಜಾರಿ ಇರೋದು ಗೊತ್ತಿರಲ್ವಾ ಸರ್? ಆಯ್ತು, ಈಗ ಕಾನೂನಿಗೆ ಏನ್ ಗೌರವ ಕೊಡ್ತಾರೆ? ಸರ್ ಒಂದು ಪ್ರಶ್ನೆ ನಿಮ್ಗೆ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಆಗ್ಲೇ ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಕಲ್ಪನೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಲ್ಲಾಗಿರೋದು ಕೋಮು ಸಂಘರ್ಷನ ಸರ್? ಅಲ್ಲ, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ದ ಕೇಳ್ತಿದ್ದೀನಿ ಪ್ರಶ್ನೆ. ಅಲ್ಲಾಗಿರೋದು ಕೋಮು ಸಂಘರ್ಷ ಮೇಡಮ್. ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ಎಲ್ಲೂ ರಾಜಕೀಯ ಮಾಡ್ತಾ ಇದ್ದೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬಿಜೆಪಿ ಧರ್ಮದ ಡಿಬೇಟ್ ಅಲ್ಲಿ ಇವರನ್ನು ಸಿಕ್ಕಿದ್ದಾರೆ. ಸುಮಾರು ಸರಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಅಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ಬಿಟ್ರು? ಯಾಕೆ ಜನ ಸೇರಿದ್ರೆ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದ್ರೆ? ಅಲ್ಲರಿ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಹೆಂಗೆ ಪಂಚ್ ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ. ನೀವು ಯಾವ್ದೋ ಸುಮ್ಮನೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ಹಬ್ಬ ಯಾರಾಗಿದ್ರು ತಪ್ಪು ಮಾಡಿದ್ರೆ ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂನೇ ಅಲ್ಲ ಗುರು. ನೀ ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದೀತಾ ಇತ್ತು. ಕಲ್ಲು ಹೊಡೆಯೋ ಸಂಸ್ಕೃತಿ ಇಲ್ಲಿ ಕೆಲ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ. ಅವ್ರಿಗೆ ಕೇಳ್ತೀನಿ, ಕಲ್ಲು ಹೊಡೆಯೋ ಸಂಸ್ಕೃತಿ ಯಾಕೆ? ಗಣೇಶ ಪ್ರೊಸೆಷನ್ ಹೋಗುವಾಗ ಕಲ್ಲು, ಹಾಗೆ ಅಲ್ಲಿ ಅಶೋಕ ಎಂಬ್ಲಮ್ ಇದ್ರೆ ಕಲ್ಲು. ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಇಂಥ ಮನಸ್ಥಿತಿ ನಿಜವಾಗ್ಲೂ ಇಸ್ಲಾಂ ಧರ್ಮ ಶಾಂತಿಯುತವಾದ ಧರ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಾರೆ. ಬಟ್ ಶಾಂತಿ ದೂತರ ಕೈಯಲ್ಲಿ ಪದೇ ಪದೇ ಕಲಿಯಾಕ್ ಬರುತ್ತೆ ಸರ್. So first of all I want to tell is you are telling, like he just told right now, like why don't you go to the places where this is more happening there, right? So why is BJP there? ಇದು ಕರ್ನಾಟಕ, ಇಲ್ಲಿ ಆಡಳಿತ ಭಾಷೆ ಕನ್ನಡ. ಅಂತದ್ರಲ್ಲಿ ಸಾಹೇಬ್ರು ಏನೋ ಇಂಗ್ಲಿಷ್ ಅಲ್ಲಿ ಟಸಪುಸ ಅಂತ ಏನೋ ಹೇಳ್ತಿದ್ದಾರೆ, ನನಗೆ ಒಂದು ಅರ್ಥ ಆಗ್ತಿದೆ. Wherever this is happening, then what about the two people who threw stones during the Ganesh Visarjan in Raichur? They both were Hindus, Prashant and Praveen. Why don't you get that topping in between? Why are you just ರಾಜ್ಕುಮಾರ ಇದ್ದಂಗಿದ್ದೀರಾ ನೋಡಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸಿಂಗಾಪುರ್ ಅಂತ ಬೇರೆ ಅಂತೀರಾ, ಅಲ್ಲೇ ಜಪಾನ್ದು ಚೈನಾದು ಎಡ್ಕ ಬಲ್ಕ ಮೇಕ ಸುಮ್ನಿರ್ಬೇಕು ತಾನೆ. ಇಲ್ಲಿಗೆ ಬಂದು ನಮ್ ಜೀವ ತಿನ್ನಕ್ಕೆ. ಕೇವಲ ಮುಸಲ್ಮಾನರು ಮಾತ್ರ ಅನ್ನೋ ತರದಲ್ಲಿ ಬಿಜೆಪಿ ಆರೋಪ ಅಂತ. ಕಲ್ಲೊಡೆಯ ಸಂಸ್ಕೃತಿ ಅವ್ರ ಹತ್ರನೇ ಇರೋದಲ್ಲ. ಕ್ರಿಶ್ಚಿಯನ್ರು ಕಲ್ಲು ಹೊಡೆದಿರೋದು ನೋಡಿದಿರಾ? ಹಿಂದೂಗಳ ಕಲ್ಲು ಹೊಡೆಯೋದು ನೋಡಿದಿರಾ? ಮುಸ್ಲಿಮರು ಯಾಕೆ ಕಲ್ಲು ಹೊಡಿತಾರೆ? ನಿಮ್ ಧರ್ಮದಲ್ಲಿ ಆ ಸಂಸ್ಕೃತಿ ಇದೆಯಾ? ಅದನ್ನ ಒಪ್ಕೊಳ್ಳಿ. ಹಿಂದೂಸ್ನು ಹಾಕಿದ್ದಾರೆ ಕಲ್. ಎಲ್ಲಿ? ರಾಯಚೂರ್. ಸರಿ ಬರಕಿಲ್ಲ ಅಂತ ಹೇಳ್ದ ತಾನೆ, ಬುಟ್ಟ ಹಾಕು. ಸರಿ ಬರಕಿಲ್ಲ ಅಂದ್ರೆ ಬಿಟ್ಬಿಡುವ. ಮಸೀದಿ ಒಳಗಡೆ ಕಲ್ಗಳು ಹೆಂಗ್ ಹೋಗುತ್ತೆ? ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಜಲ್ಲಿ ಇದೆ ಅಂತ ಅನ್ಕೋಬಹುದು. ಕಲ್ಲನ್ನ ನೀವು ಕೊರಾನ್ ಇಟ್ಕೊಳ್ಳಿ, ಅಲ್ಲಿ ನೀವು ಪ್ರಾರ್ಥನೆ ಮಾಡಿ, ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ. ನಿಮ್ಮ ಧರ್ಮ ಗ್ರಂಥ ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ? ಲಾಂಗ್ ಯಾಕೆ ಬರುತ್ತೆ?
ಇಲ್ಲಿ ಬೆಂಕಿ ಆಗ್ತದೆ ನೀವು ಇಲ್ಲಿ. ಆ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಾನು ಅದೇ ಕೇಳಿದ್ದು. ಕಲ್ಲು ಹೊಡಿಬೇಕು, ಕಲ್ಲಲ್ಲಿ ನ್ಯಾಷನಲ್ ಎಂಬಲ್ ನ ಕುಟ್ಟಬೇಕು, ಈ ತರದ ಮನಸ್ಥಿತಿ ಕೆಲವರಿಗೆ. ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ. ನೋಡಿ, ನೀವು MBBS ಮಾಡ್ತಿದ್ದೀರಿ, ನಿಮ್ ಕೈಯಲ್ಲಿ ಕಲ್ಲಿರೋಲ್ಲ, ಹಿಂಗ್ ಕೈ ಇರುತ್ತೆ, ಕೈಯಲ್ಲಿ ಕಲ್ಲು ಇಟ್ಕೊಂತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? It is wrong, but it is not right what they have done. But you can't blame the whole community here. You can't blame the whole community. This whole politics. It is they are just using them and pointing out the whole community. It is wrong, but yeah, you can't point out the community. अयो तेरी माँ की कसम, गलती हो गई बा. वो क्या हो गया मालूम है? बच्चों के साथ मिलके थोड़ा खराब गेम हो गई. तो अम्मा की कसम में, अब्दुल का उसम में, नेक्स्ट टाइम ऐसा गलती नहीं होता बा. ಅವರ ಕಮ್ಯುನಿಟಿನ ನಾವು ಒಂದು ಮುಸ್ಲಿಮರನ್ನ ಇಡೀ ಸಮುದಾಯವಾಗಿ ನಾವು ದೂರ್ತಾ ಇಲ್ಲ. ನಾನು ಒಂದೊಂದು ಕೇಳ್ತೇನೆ, ಒಂದ್ ನಿಮಿಷ ನಾನು ಹೇಳ್ತೇನೆ. ನಾನು ಕೇಳ್ತೇನೆ, ಈ ಅಂಡರ್ ವರ್ಲ್ಡ್ ಡಾನ್ಗಳಿಂದ ತೋಳೋಣ. ಚೋಟರಾಜ್ ಅನ್ನು ದಾವೂದ್ ಇಬ್ರಾಹಿಂ ಇದ್ದ. ಒಬ್ಬ ಹಿಂದೂನ ಹತ್ರ ಹೋಗಿ ಕೇಳಿ, ಚೋಟರಾಜನ ನಮ್ಮವನು ಅಂತ ಹೇಳಲ್ಲ, ಅವ್ನ ಡಾನೋ, ಅವ್ನ ಕೊಲೆಗಡಕ, ಅವ್ನ ದರೋಡೆಕೋರ ಅಂತ ಹೇಳ್ತಾರೆ. ದಾವೂದ್ ಇಬ್ರಾಹಿಂ ಅವನ ದರೋಡೆಕೋರ, ಅವನು ದೇಶದ್ರೋಹಿ, ಅವನ ಸಮಾಜಘಾತಕ ಅಂತ ಹೇಳುವಂತ ಮುಸ್ಲಿಮರನ್ನು ತೋರಿಸ್ಬಿಡಿ ಎಷ್ಟು ಜನ ಇದ್ದಾರೆ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? 2012 21ನೇ ತಾರೀಕೆ ಪ್ರಳಯ ಆಯ್ತದೆ ಅಂದ್ರು. ಒಂದ ನಿಮ್ ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಜ್ ಬಿರುಕು ಬಿಡ್ಲಿಲ್ಲ. ದೇಶದ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯ್ತು.